ದೊಡ್ಡ ವ್ಯಕ್ತಿಗಳು ಹೇಳಿದ್ರು ಯಾವ್ದೋ ಒಂದ್ ಸ್ವಲ್ಪ ಮೊತ್ತ ಇಟ್ಬಿಟ್ಟು ಹಳ್ಳಿಕಾರರಿಗೆ ಹಸು ಸಾಕೋನು ಜಾಲಿ ಜಾಲಿ ಹಾಗೆ ಖಾಲಿ ಖಾಲಿ ಅಂತ. ಇಲ್ಲ, ನಾಟಿ ದನ ಸಾಕೋನು ಯಾವತ್ತೂ ಜಾಲಿನೇ, ಸಾಯೋವರೆಗೂ ಜಾಲಿನೇ. ನಮ್ಮಲ್ಲ, ನಾವ್ ಹಿಂದಿನ ಪೀಳಿಗೆ ಎಷ್ಟೇ ಜನ ಬಂದ್ರು ಅದು ಜಾಲಿ ಜಾಲಿಯಾಗಿ ಇರ್ಬೇಕು. ನಾಟಿ ದನ ಸಾಕಿದ್ರೆ ಯಾವತ್ತಿದ್ರು ಜಾಲಿನೇ. ಆಮೇಲೆ ಈ ಬಸಪ್ಪನ ನಂಬ್ಕೊಂಡವ್ರು ಯಾರು ಖಾಲಿ ಆಗಿಲ್ಲ ಅಣ್ಣ, ಖಾಲಿ ಆಗೋದು ಇಲ್ಲ ಆಯ್ತಾ. ನಮ್ಮ ಅಪ್ಪ ಕಾಲದಲ್ಲಿ ನಮ್ಮ ತಾತನ ಕಾಲದಲ್ಲಿ ಎಲ್ಲ ಮಾಡ್ಕೊಂಡ್ ಬಂದಿದ್ರು, ಯಾವತ್ತೂ ಖಾಲಿ ಆಗಿಲ್ಲ ಅಣ್ಣ. ಆ ಮಾಡೋ ಆಶೀರ್ವಾದನೇ ನಮ್ಗೆ ಶ್ರೇಯಸ್ ಅಷ್ಟೇ. ಈ ಸಪ್ಲಮ್ಮ ಇಷ್ಟು ವರ್ಷದಿಂದ ಚೆನ್ನಾಗಿ ನಡ್ಕೊಂಡ್ ಬರ್ತೀವಿ. ನಾನು ಬರೀ ನನ್ನ ಜಾತ್ರೆ ಬಗ್ಗೆ ಮಾತಾಡಕ್ ಬರ್ತೀನಿ ಇಲ್ಲಿ. ನಾವು ಒಂದು ಅಯ್ಯನಗುಡಿ ಜಾತ್ರೆ ಐತಿಹಾಸಿಕ ಜಾತ್ರೆ, ಅದೊಂದು ಅಂದ್ರೆ ತುಂಬಾ ಹಳೆ ಕಾಲದ ಜಾತ್ರೆ ಅದು. ಕೆಂಗಲ್ ಅಯ್ಯನಗುಡಿ ಒಂದೇ. ಇದರಿಂದ ಯಾವುದೇ ಫೆಸಿಲಿಟಿ ವೈಸ್ ತಗೊಂಡ್ರೆ ನಿಮ್ ಯಾವುದೇ ಜಾತ್ರೆಗೆ ಇಲ್ಲದೆ ಇರುವಂತ ಫೆಸಿಲಿಟಿ ನಮ್ಮ ಕೆಂಗಲ್ಗಿತ್ತು. ಹಾಗಾಗಿ ಜನ ಈ ನಾರ್ತ್ ಕರ್ನಾಟಕ ಹುಬ್ಳಿ ಧಾರವಾಡ ಕಡೆಯಿಂದ ಏನಾಗ್ತದೆ, ನಮ್ಮ ಟ್ರೈನ್ ಫೆಸಿಲಿಟಿ ಬರ್ತಿದ್ರು. ಕಾರಣಾಂತರದಿಂದ ನಮ್ಮ ಅಲ್ಲಿ ಏನೋ ಕುಂದುಕೊರತೆಗಳಿಂದ ಇಷ್ಟು ದಿನ ನಶಿಸೋಗಿತ್ತು ಆ ಜಾತ್ರೆ. ಈಗ ನಾವು ಯುವಕರೆಲ್ಲ ಸೇರಿ ಒಂದು 2 ವರ್ಷದಿಂದ ಅದನ್ನ ಹಳೆ ಮಟ್ಟಕ್ಕೆ ತರಬೇಕು ಅಂತ ನಮ್ಮ ಶ್ರಮ ಹಾಕಿ ಮಾಡ್ತೀವಿ. ಕೆಲಸ ಕಾರ್ಯಗಳು ಬಿಟ್ಟು ಒಂದು ತಿಂಗಳು ಬರೀ ಕೆಂಗಲ್ ಜಾತ್ರೆಗೋಸ್ಕರ ಮಾಡ್ತಿದ್ವಿ. ದಯವಿಟ್ಟು ತಮ್ಮ ಮೂಲಕ ಈ ರೈತರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ತಮ್ಮಲ್ಲಿ ಸಾಕಿರೋ ಏನು ಪ್ರಾಣಿಗಳು ಇದೆಯೋ, ನಾಟಿ ದನಗಳು ಏನಿದೆಯೋ ತಮ್ಮಲ್ಲಿ, ದಯವಿಟ್ಟು ಬಂದು ನಮ್ಮ ಕೆಂಗಲ್ ಜಾತ್ರೆನ ಒಂದು ಯಶಸ್ವಿಗೊಳಿಸ್ಬೇಕು. ಡೇಟ್ ಬಂದು ಅಣ್ಣ ಜನವರಿ 15ರಿಂದ 20ವರೆಗೂ ಜಾತ್ರೆ ದಿನಾಂಕ. ಹಾಗಾಗಿ ತಾವು 18ನೇ ತಾರೀಕು ಒಂದು ಸಣ್ಣ ಕಮಿಟಿ ಇಟ್ಟಿದ್ದೀವಿ. ಆ ಕಮಿಟಿಲಿ ಏನಂದ್ರೆ ಪ್ರಥಮ ಬಹುಮಾನ ಬಂದು 4 ಗ್ರಾಮ್ ಚಿನ್ನ ಇಟ್ಟಿದ್ದೀವಿ, 2ನೇದು 3 ಗ್ರಾಮ್ ಚಿನ್ನ ಹಾಗೂ 3ನೇ ಬಹುಮಾನ ಬಂದು 2 ಗ್ರಾಮ್ ಚಿನ್ನ ಇಟ್ಟಿದ್ದೀವಿ. ಇದು ಎಲ್ಲ ಕ್ಯಾಟಗರಿಗಳು, ಜೋಡಿ ಎತ್ಕೊಳ್ಳೋದು ಅಷ್ಟೇ, 2ರಿಂದ ಹಿಡಿದು ಕಡೆ ಎಲ್ಲವರೆಗೂ 5 ಜೊತೆ ಇದು ಬರುತ್ತೆ. ಅದೇ ತರ 5 ಪ್ರೈಸ್. ಅದೇ ತರ ಬೀಜದವರಿಗೆ ಮತ್ತೆ ಜೋಡಿ ಹಸುಗಳಿಗೆ, ನಮ್ಮ ಭಾಗದಲ್ಲಿ ಹಸುಗಳು ಜಾಸ್ತಿ ಇದೆ. ಬನ್ನೂರು, ಮಳವಳ್ಳಿ ಈ ಕಡೆ ಹಸುಗಳಿಗೆ ಅವರು ಬಂದು ಕೇಳೋಣ, ನಾವು ಹಸುಗಳಿಗೆ ನಿಮಗೆ ಓರಿ ಸಾಕ್ತಂಗೆ ಸಾಕ್ತೀವಿ, ನಮ್ಗೇನಿಲ್ಲ. ಸೊ ಅವ್ರದ್ದು ಪರಿಗಣನೆ ತಗೊಂಡು ಅವ್ರಿಗೂ ಒಂದು ಪ್ರೈಸ್ ಇಡೋಣ ಅಂದ್ಬಿಟ್ಟು ಇಟ್ಟಿದ್ವಿ. ದಯವಿಟ್ಟು ರೈತರು ಯಾರು ಸೇರ್ತೀರಾ ಅಥವಾ ನನ್ನ ಯಾವ್ದಾದ್ರು ನಿಮ್ಮ ಯೂಟ್ಯೂಬಿನ ಮೂಲಕ ತಿಳಿಸೋದಿಷ್ಟೇ, ದಯವಿಟ್ಟು ಬನ್ನಿ ಕೆಂಗಲ್ ಜಾತ್ರೆಗೆ. ತಮ್ಮ ಸಹಕಾರ ನಮ್ಗಿರ್ಲಿ. ಮುಂದಿನ ದಿನಗಳು ಇನ್ನೂ ಹೆಚ್ಚು ಮಟ್ಟಿಗೆ ಸಪ್ಲಮ್ಮ ಹೇಗೆ ನಡೀತಾ ಇದೆ, ನಮ್ಮ ಜಾತ್ರೆನೂ ಅದೇ ನಡೀಬೇಕು ಅಂತ ನನ್ನ ಆಸೆ. ಹಾಗಾಗಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನೀವು ಬನ್ನಿ, ಅಲ್ಲಿ ಪರ್ಚೇಸ್ ಮಾಡೋರೆಲ್ಲ ಬನ್ನಿ, ನಮಗೂ ಸಹಕಾರ ಕೊಡಿ. ನಾವು ಇಲ್ಲಿಂದ ಲಕ್ಷಾಂತರ ರೂಪಾಯಿ ಹಾಕಿ ದನ ತಗೊಂಡೋಗಿರ್ತೀವಿ ಆಯ್ತಾ. ಹಾಗಾಗಿ ಈ ನಾಟಿ ದನ ಏನು ನಮ್ಮ ತಾತನ ಕಾಲದಲ್ಲಿ ನಾಟಿ ದನ ಅಂತಿದ್ವಿ, ನಮ್ಗೆ ಹಂಗೆ ಬರುತ್ತೆ. ನಮ್ಗೆ ಈ ಹಳ್ಳಿಕಾರು ಇವೆಲ್ಲ ವಸ್ತು, ಅದನ್ನ ಹಳ್ಳಿಕಾರ್ಗೆ ಬೆಲೆ ಜಾಸ್ತಿ ಅಣ್ಣ. ನಾಟಿ ದನಕ್ಕೆ ನಾವು ನಾಟಿ ದನನೇ ಸಾಕೋಣ. ನಮ್ಮ ಅಪ್ಪನ ಮಕ್ಳು ಅಂತ ಹೇಳ್ಕೊಳ್ಳೋಣ. ನಮ್ಮ ಅಪ್ಪ ನಾಟಿ ಅಂತಿದ್ರು, ನಾವು ಅದನ್ನ ನಾಟಿನೇ ನಿದರ್ಶನ. 2001 ಆಲ್ ಇಂಡಿಯಾ ಲೈಫ್ ಸ್ಟಾಕ್ ಪೋಲ್ಟ್ರಿ ಶೋ ಅಲ್ಲಿ ಅವತ್ತಿನ ದಿನಾನೇ ಹಳ್ಳಿಕಾರ ಅನ್ನೋದನ್ನ ವಿಂಗಡಿಸಿ ಕಳಿಸಿದ್ದಾರೆ. ಹಳ್ಳಿಕಾರ ಅನ್ನೋದು ತಳಿ ವಿಶ್ಲೇಷಣೆ ಮಾಡಿದ್ದಾರೆ. ತಿಳುವಳಿಕೆ ಬಂದವರು ಅವ್ರವ್ರ ಭಾಗದಲ್ಲಿ ಕರ್ಕೊಳ್ಳಿ. ನಮ್ಮ ಹಳೆ ಮೈಸೂರು ಭಾಗ ಏನಿದೆ ಇದೇನಂದ್ರೆ ನನ್ಗೆ ಹೇಳ್ಬೇಕು, ನಮ್ಮ ಅಪ್ಪಂಗೆ ನನ್ ಮಗ ಅಂತ ಹೇಳ್ಕೋಬೇಕು. ನಮ್ಮಪ್ಪ ನಾಟಿದನ ಅಂತ ಕರಿತಿದ್ರು, ನಾನು ನಾಟಿದನ ಅಂತ ಕರಿತೀನಿ. ನನ್ ಮಗಂಗೆ ಹೇಳ್ಕೊಡ್ಬೇಕು ಅಂದ್ರೆ ಮುಂದಕ್ಕೆ ನಾನು ಅದೇ ಹೇಳ್ತೀನಿ, ನಾನು ನಾಟಿದನ ಅಂತಪ್ಪ ಹೇಳ್ತೀನಿ ಆಯ್ತಾ. ಹಾಗಾಗಿ ನಾಟಿ ದನ ಅಂತಾನೆ ಬೆಳ್ಸೋಣ, ಮೆರ್ಸೋಣ. ಈ ಬಸಪ್ಪನ್ನ ಹಳ್ಳಿಕಾರ್ ಬಂತು, ನನ್ನಿಂದ ಬೆಲೆ ಬಂತು ಅಂತ ಬೇಡ. ನಾವು ದನಗಳನ್ನ ನಾಟಿ ಅಂತಾನೆ ಸಾಕೋಣ. ಯಾವ ಬಲ್ಲಿಗ್ನಿಂದ ಬಡವನಿಂದ ಬಲ್ಲಿಗ್ನವರೆಗೂ ಅವನ ಕೈಲಾಗಿದ್ದು ತಗೋತಾನೆ. ಯಾವ್ದೋ ನಾವು ಒಂದು ಬ್ರ್ಯಾಂಡ್ ಮಾಡಿ ಇವತ್ತೆಲ್ಲ ನಾವೊಬ್ರು ಇಬ್ರು ಕೊಟ್ಟಿರ್ಬೋದು. ಬಟ್ ಇವತ್ತು ಬಡವ ಒಂದು ಏನಾಗೋಗಿದೆ, ಯೋಚನೆ ಮಾಡೋ ರೀತಿ ಬಂದ್ಬಿಟ್ಟಿದೆ. ನಾವು ಹೋಗಿ ನಾಟಿ ದನ ತಗೋಬೇಕಾ ಬೇಡವಾ ಅಂದ್ಬಿಟ್ಟು ಆ ಮಟ್ಟಕ್ಕೆ ಬೆಳೆದೋಗಿದೆ. ದಯವಿಟ್ಟು ಈಗ ಇನ್ಮೇಲಾದ್ರೂ ಕೆಲವ್ರಿಗೆ ನನ್ನ ಕಿವಿ ಮಾತು ಹೇಳ್ತೀನಿ, ಬಿಡಿ. ಅಲ್ಲ, ಯಾರು ಬಸಪ್ಪನ ಬೆಳೆಸ್ಬೇಕಾಗಿಲ್ಲ, ನಾನು ಬೆಳೆಸ್ಬೇಕಾಗಿಲ್ಲ, ಇನ್ನೊಬ್ಬನು ಬೆಳೆಸ್ಬೇಕಾಗಿಲ್ಲ ಆಯ್ತಾ. ಬಸಪ್ಪ ಅವನೇ ಬೆಳಿತಾನೆ. ಇಲ್ಲಿ ಯಾರ ಸಹಕಾರನೂ ಬೇಕಾಗಿಲ್ಲ. ನಾನ್ ಮಾಡ್ದೆ ಅಂತ ಯಾವುದೇ ಕಾರಣಕ್ಕಿಲ್ಲ. ಬಸಪ್ಪನ ನಾನು ಹೇಳ್ತೀನಿ, 3 ದರ ಬಿಟ್ಬಿಟ್ರು ಅವ್ನ್ ಮೇಯ್ಕೊಂಡ್ಬರ್ತಾನೆ, ಅವ್ನ ಹೊಟ್ಟೆ ತುಂಬಿಸ್ಕೊಳ್ತಾನೆ. ಆಮೇಲೆ ನಮ್ಮ ನಾಟಿ ದನ ಏನಿದೆ, ಯಾಕೆ ನಾವು ನಾಟಿ ದನ ನಮ್ದನ್ನ ಇಷ್ಟಪಡ್ತೀವಿ ಅಂದ್ರೆ, ನಮ್ಮ ನಾಟಿ ದನ ಏನಿದೆ ಎಲ್ಲಾ ವಾತಾವರಣಕ್ಕೂ ಹೊಂದ್ಕೊಳ್ಳೋ ಜಾಗ ಈ ದನಗಳು. ಕೆಲವ್ರು ಹೇಳ್ತಾರೆ ಇದೇ ತಿನ್ಸ್ಬೇಕು, ಬೆಣ್ಣೆನ ರವೆಲ್ ಮುದ್ದೆ ಮಾಡೇ ಇಡಬೇಕು ಅಂತ. ಯಾವ್ದಿಲ್ಲ ಅಣ್ಣ, ನಾಟಿ ದನ ಎಲ್ಲಾ ಮೇವು ತಿಂತವೆ. ಇವಾಗ ಮಹಾರಾಷ್ಟ್ರಕ್ಕೆ ಹೋದ್ರೆ ಅಲ್ಲಿಗೆ ಮೇವು ಹೊಂದ್ಕೋತವೆ, ಹುಬ್ಳಿ ಧಾರವಾಡ ಕಡೆ ಹೋದ್ರೆ ಜೋಳ ಅದಕ್ಕೆ ಹೊಂದ್ಕೋತವೆ. ನಮ್ ಭಾಗಕ್ಕೆ ಬಂದ್ರೆ ನಾವು ರಾಗಿ ಹುಲ್ಲು ಒಂದೇ ಕೊಡೋದು ಹೊಂದ್ಕೋ. ಮಂಡ್ಯಕ್ಕೆ ಹೋಗಿದ ತಕ್ಷಣ ನೆಲ್ಲುಲ್ಗೆ ತಿಂತಾವ. ಹಾಗಾಗಿ ಈ ನಾಟಿ ದನ ಅನ್ನೋದು ಏನಿದೆ, ಆ ಭಾಗಕ್ಕೆ ಹೋಗಿದ ತಕ್ಷಣ ಆಟೋಮೆಟಿಕ್ ಆಗಿ ನಾವೇನು ಅದು ಕೊಡ್ಬೇಕು ಇದು ಕೊಡ್ಬೇಕಂತ, ಅಲ್ಲಿ ನೀರು ಹುಲ್ಲು ಅಲ್ಲಿ ಏನ್ ಬೆಳೀತಿದೆ, ಆ ವಾತಾವರಣದಲ್ಲಿ ಏನ್ ಬೆಳೀತಾರ ಅದಕ್ಕೆ ಹೊಂದ್ಕೊಂಡು ಹೋಗುತ್ತೆ. ದಯವಿಟ್ಟು ಯುವಕರು ತುಂಬಾ ಜನ ಇದ್ದೀರಾ, ಮನೇಲಿ ಒಂದೊಂದು ಸೀಮೆ ಹಸ ಸಾಕಿ, ನಿಮ್ ಜೀವನ ನಡ್ಸಕ್ ಸೀಮೆ ಹಸ ಸಾಕಿ, ಅದ್ರ ಜೊತೆ ಒಂದೊಂದು ನಾಟಿ ಹೆಸರು ಕಟ್ಕೊಳ್ಳಿ ಸಾಕು. ಇಷ್ಟು ನಾನು ನಿಮ್ಮಲ್ಲಿ ನಾನು ಕೇಳ್ಕೊಳ್ತೀನಿ.